ಎಲ್ಲರಿಗೂ ನಮಸ್ಕಾರ. ನನ್ನ ಚಾನಲ್ಗೆ ತಮ್ಮೆಲ್ಲರೂ ಸ್ವಾಗತಿಸುತ್ತಾ ಇಂದಿನ ಈ ಒಂದು ವಿಡಿಯೋದಲ್ಲಿ ನಾನು ಕಲಿಕಾ ಬಲವರ್ಧನೆ ಛಾತ್ರ ಗತಿವಿಧಿ ಪುಸ್ತಕದಲ್ಲಿ ಬರುವಂಥ ತೃತೀಯ ಭಾಷೆ ಹಿಂದಿ ಈ ಒಂದು ಚಟುವಟಿಕಾ ಪುಸ್ತಕದಲ್ಲಿ ಬರುವಂಥ ಸೀಖನೆ ಕಾ ಪ್ರತಿಫಲ 8ರಲ್ಲಿ ಬರುವಂಥ ಚಟುವಟಿಕೆಗಳ ಕುರಿತು ವಿವರವಾಗಿ ಈ ಒಂದು ವಿಡಿಯೋದಲ್ಲಿ ನಾನು ವಿವರಣೆಯನ್ನು ಮಾಡ್ತಾ ಇದ್ದೀನಿ. ನನ್ನ ಹಿಂದಿನ ವಿಡಿಯೋಗಳಲ್ಲಿಯೂ ಕೂಡ ನಾನು 7ನೇ ತರಗತಿಗೆ ಛಾತ್ರ ಗತಿವಿಧಿ ಪುಸ್ತಕಕ್ಕೆ ಸಂಬಂಧಿಸಿದ ಚಟುವಟಿಕೆಗಳ ಕುರಿತು ವಿಡಿಯೋವನ್ನು ಮಾಡಿದ್ದೀನಿ. ತಾವು ಅದನ್ನು ವೀಕ್ಷಣೆಯನ್ನು ಮಾಡಬೇಕು ಅಂದರೆ ನನ್ನ ಪ್ರೊಫೈಲ್ಗೆ ಹೋಗಿ ವೀಕ್ಷಣೆ ಮಾಡಿ. ಅದೇ ರೀತಿ ತಾವು ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಅದೇ ರೀತಿ ಪಕ್ಕದಲ್ಲಿಂದ ಬೆಲ್ ಬಟನ್ ಹೊಡೆದ್ರ ಮೂಲಕ ತಾವು ನನ್ನ ಮುಂದಿನ ವಿಡಿಯೋಗಳನ್ನು ಕೂಡ ತಾವು ವೀಕ್ಷಣೆಯನ್ನು ಮಾಡ್ಬೋದು ಅಂತ ಹೇಳ್ತಾ ಈಗ ಇಂದಿನ ವಿಡಿಯೋನ ಪ್ರಾರಂಭಿಸ್ತಾ ಇದ್ದೀನಿ. ಛಾತ್ರ ಗತಿವಿಧಿ ಪುಸ್ತಕ ತೃತೀಯ ಭಾಷಾ ಹಿಂದಿ 7वीं कक्षा सीखने का प्रतिफल 8 कलिका फल 8 ಇಲ್ಲಿ ನೋಡ್ರಿ ಸರಳ ರಚನಾओं का ಅನುವಾದ करते हैं. ಇಲ್ಲಿ ಏನು ಮಾಡಿದಾರಪ್ಪ ಅಂದ್ರೆ ಈ ಒಂದು ಕಲಿಕಾ ಫಲದಲ್ಲಿ ಏನು ಹಿಂದಿಯಿಂದ ಕನ್ನಡಕ್ಕೆ ಏನು ಮಾಡೋದು ಅನುವಾದ ಮಾಡೋದು. ಶಬ್ದ ಇರ್ಬೋದು ವಾಕ್ಯ ಇರ್ಬೋದು ಅದನ್ನ ಅನುವಾದ ಮಾಡಿರಿ ಅಂತ ಹೇಳಿದ್ದಾರೆ. ಇಲ್ಲಿ ನೋಡ್ರಿ ಹಂಗಂದ್ರೆ ಗತಿವಿಧಿ 1 ನಿಮ್ನಲಿಖಿತ ಚಿತ್ರೋं का ಉಚಿತ ಶಬ್ದ ಕನ್ನಡ ಅವ್ರ ಹಿಂದಿ ಮೇಲಿಕ್ಕಿ ಅಂತ ಹೇಳಿದ್ದಾರೆ. ಕನ್ನಡದಲ್ಲಿ ಬರೀಬೇಕು, ಹಿಂದಿದಲ್ಲಿಯೂ ಬರೀ ಅಂತ ಹೇಳಿದ್ದಾರೆ. ಇಲ್ಲಿ ಚಿತ್ರವನ್ನು ನೋಡಬೇಕು. ಇಲ್ಲಿ ಮರದ ಚಿತ್ರ ಇದೆ. ಅದರಿಂದ ಕನ್ನಡದಲ್ಲಿ ಫಸ್ಟ್ ಬರೆದಿದ್ದೀನಿ ಮರ ಅಂತ ಬರೆದಿದ್ದೀನಿ. ನೆಕ್ಸ್ಟ್ ಇಲ್ಲಿ ಹಿಂದಿಯಲ್ಲಿ ಈ ಕಡೆ ಬರೆದಿದ್ದೀನಿ ಪೇಡ್ ಅಥವಾ ವೃಕ್ಷ ಅಂತ ಬರೆದಿದ್ದೀನಿ. ದೂಸರಾ ಚಿತ್ರ ಏನಿದೆ ಸೂರ್ಯನ ಚಿತ್ರವಿದೆ. ಸೂರ್ಯ ಸೂರಜ್. ನೆಕ್ಸ್ಟ್ ಇಲ್ಲೇ ಏನಪ್ಪ ಅಂದ್ರೆ ನಾನು ಕೈ ಅಂತ ತಿಳ್ಕೊಂಡ್ರೆ ಇದು ಹಾತಾಗುತ್ತೆ. ನೆಕ್ಸ್ಟ್ ಬೆರಳು ಅಂತ ತಿಳ್ಕೊಂಡ್ರೆ ಉಂಗ್ಲಿ ಅಂತ ಆಗುತ್ತೆ. ಅದರಿಂದ ನಾನು ಇಲ್ಲಿ ಎರಡೂ ಬರೆದಿದ್ದೀನಿ. ಒಂದನೇದು ಕೈ ಅಂತ ಇದ್ದರೆ ಅದು ಹಾತ್ ಅಂತ ಆಗುತ್ತೆ, ಬೆರಳು ಅಂತ ಇದ್ದರೆ ಉಂಗ್ಲಿ ಅಂತ ಆಗುತ್ತೆ. ಅದರಿಂದ ನಾನು ಇಲ್ಲಿ ಎರಡನ್ನು ಬರೆದಿದ್ದೀನಿ. ನೆಕ್ಸ್ಟ್ 4ನೇದು ಇಲ್ಲಿ ಗುಲಾಬಿ ಹೂವಿನ ಚಿತ್ರವಿದೆ. ಗುಲಾಬಿ ಅಂತ ಕನ್ನಡದಲ್ಲಿ ಆದರೆ ಗುಲಾಬ್ ಅಂತ ಹಿಂದಿಯಲ್ಲಿ ಆಗುತ್ತೆ. ನೆಕ್ಸ್ಟ್ 5 ಸರ ಇದೆ. ಸರ್ ಅಂತ ಆಗುತ್ತೆ ಹಿಂದಿಯಲ್ಲಿ. ನೆಕ್ಸ್ಟ್ 6ನೇದು ನೀರು ಪಾನಿ ಹೋತಾ ಹೈ. ಪಾನಿ ಅಂತ ಆಗುತ್ತದೆ. ನೆಕ್ಸ್ಟ್ 7ನೇದು ಋಷಿ ಹಿಂದಿ ಮೇ ಬಿ ಋಷಿ ಹೋತಾ ಹೈ. ನೆಕ್ಸ್ಟ್ 8ನೇದು ಶೇಬು ಹಣ್ಣು. ಕನ್ನಡದಲ್ಲಿ ಶೇಬು, ಹಿಂದಿಯಲ್ಲಿ ಶೇಬ್ ಅಂತ ಆಗುತ್ತೆ. ನೆಕ್ಸ್ಟ್ 9 ಇಲ್ಲಿ ಏನಿದೆಪ್ಪ ಅಂದ್ರೆ ಜಂಗಲ್ ಇದೆ, ಅರಣ್ಯ ಇರುವುದನ್ನು ನಾವಿಲ್ಲಿ ಕಾಣ್ಬೋದು. ಯಾಕಂದ್ರೆ ಹಲವಾರು ಗಿಡಗಳಿವೆ. ಅದರಿಂದ ಜಂಗಲ್ ಅಂತ ನಾನು ಬರೆದಿದ್ದೀನಿ ಇಲ್ಲೇ. ನೆಕ್ಸ್ಟ್ 1 ರೂಪಾಯಿ ಕಾಯಿನ್ ಇದೆ. ರೂಪಾಯಿ ಅಂತಂದರೆ ಹಿಂದಿಯಲ್ಲಿ ರೂಪಾಯಿ ಅಂತ ಆಗುತ್ತೆ. ನೆಕ್ಸ್ಟ್ ಇದು ಏನಪ್ಪ ಅಂದ್ರೆ ಮನೆಯ ಚಿತ್ರವಿದೆ ಇಲ್ಲಿ. ಇಲ್ಲೊಂದು ಮಹಿಳೆ ಏನು ಮಾಡ್ತಾ ಇದ್ದಾಳೆ, ಬಟ್ಟೆಯನ್ನು ತೊಳಿತಾ ಇದ್ದಾಳೆ. ಅದರಿಂದ ಮನೆ ಮತ್ತು ಮನೆ ಹಿಂದಿಯಲ್ಲಿ ಗರ್ ಅಂತ ಆಗುತ್ತೆ. ನೆಕ್ಸ್ಟ್ 12 ಛತ್ರಿ ಛಾತಾ ಅವ್ರ ಛತ್ರಿ ಅಂತ ಹಿಂದಿಯಲ್ಲಿ ಆಗುತ್ತೆ. ನೆಕ್ಸ್ಟ್ 13 ಟೊಮೊಟೊ ಅಂತ ಇದೆ. ಹಿಂದಿ ಮೇ ಟಮಾಟರ್ ಹೋತಾ ಹೈ. ನೆಕ್ಸ್ಟ್ 14 ಗಾಳಿಪಟವಿದೆ. ಇದು ಪತಂಗ್ ಅಂತ ಹಿಂದಿಯಲ್ಲಿ ಆಗುತ್ತೆ. ನೆಕ್ಸ್ಟ್ 15 ಬಾತುಕೋಳಿಯ ಚಿತ್ರವಿದೆ. ಹಿಂದಿಯಲ್ಲಿ ಇದು ಬತ್ತಕ್ ಅಂತ ಆಗುತ್ತೆ. ಇಲ್ಲಿ ಇಷ್ಟು ಏನು ಮಾಡಬೇಕಂದ್ರೆ ಚಿತ್ರಗಳನ್ನು ನೋಡಿ ಫಸ್ಟ್ ಕನ್ನಡದಲ್ಲಿ ಬರಬೇಕು, ಆಮೇಲೆ ಅದನ್ನು ಹಿಂದಿಯಲ್ಲಿ ಅನುವಾದ ಮಾಡಿ ಬರೀಬೇಕು ಅಂತ ಇದೆ. ನೆಕ್ಸ್ಟ್ ಗತಿವಿಧಿ 2 ನಿಮ್ನಲಿಖಿತ ಶಬ್ದೋं को ಹಿಂದಿ ಮೇ ಅನುವಾದ ಕೀಜಿಯೆ ಅಂದಿದ್ದಾರೆ. ಹಿಂದಿ ಮೇ ಅನುವಾದ ಮಾಡಬೇಕು. ಇಲ್ಲಿ ಹಣ್ಣುಗಳ ಹೆಸರುಗಳನ್ನು ಕೊಟ್ಟಿದ್ದಾರೆ, ಈ ಕಡೆ ತರಕಾರಿಗಳ ಹೆಸರನ್ನು ಕೊಟ್ಟಿದ್ದಾರೆ. ಅವರು ಕನ್ನಡದಲ್ಲಿ ಕೊಟ್ಟಿದ್ದಾರೆ, ನಾವು ಅದನ್ನು ಹಿಂದಿಯಲ್ಲಿ ಅನುವಾದ ಮಾಡಬೇಕು. 1 ಹಣ್ಣುಗಳನ್ನು ನೋಡ್ತೀನಿ ಫಸ್ಟ್. ಹಣ್ಣುಗಳಲ್ಲಿ 1 ಸೇಬ್ ಅಂತ ಆಗುತ್ತೆ. ಮಾವಿನ ಹಣ್ಣು ಆಮ್ ಅಂತ ಆಗುತ್ತೆ. ದ್ರಾಕ್ಷಿ ಅಂಗೂರ್ ಅಂತ ಆಗುತ್ತೆ. ದಾಳಿಂಬೆ ಅನಾರ್ ಅಂತ ಆಗುತ್ತೆ. ಸೀಬೆ ಹಣ್ಣು ಅಮೃದ್ ಅಂತ ಆಗುತ್ತೆ. ಇಲ್ಲೊಂದು ಸ್ವಲ್ಪ ಮೂಡಿಲ್ಲ ಅದು, ಅಮೃದ್ ಅಂತ ಆಗುತ್ತದೆ. ನೆಕ್ಸ್ಟ್ ಬಾಳೆಹಣ್ಣು ಕೇಲ, ಕಿತ್ತಳೆ ಹಣ್ಣು ಸಂತಾರ, ಮೋಸಂಬಿ ಅಂತ ಕರೀತಾರೆ ಹಿಂದಿಯಲ್ಲಿ ಕೂಡ. ನೆಕ್ಸ್ಟ್ ನೇರಳೆ ಹಣ್ಣು ಜಾಮೂನು. ನೆಕ್ಸ್ಟ್ ಕಲ್ಲಂಗಡಿ ಹಣ್ಣಿಗೆ ತರ್ಬೂಜ್ ಅಂತ ಕರೀತಾರೆ. ನೆಕ್ಸ್ಟ್ 11 ಪರಂಗಿ ಹಣ್ಣಿಗೆ ಪಪ್ಪಿತಾ ಅಂತ ಕರೀತಾರೆ. ನೆಕ್ಸ್ಟ್ 12 ಅನಾನಸ್ ಹಣ್ಣಿಗೆ ಅನಾನಸ್ ಅಂತಲೇ ಕರೀತಾರೆ. ನೆಕ್ಸ್ಟ್ 13 ಅಂಜೂರದ ಹಣ್ಣಿಗೆ ಅಂಜೀರ್ ಫಲ್ ಅಂತ ಕರೀತಾರೆ. ನೆಕ್ಸ್ಟ್ 14 ಹಲಸಿನ ಹಣ್ಣಿಗೆ ಕಟ್ಹಲ್ ಅಂತ ಕರೀತಾರೆ. ನೆಕ್ಸ್ಟ್ 15 ಸಪೋಟ ಹಣ್ಣಿಗೆ ಚಿಕ್ಕು ಫಲ್ ಅಂತ ಕರೀತಾರೆ. ಚಿಕ್ಕು ಹಣ್ಣು ಅಂತಿಲ್ಲ, ಅದಕ್ಕೆ ಕನ್ನಡದಲ್ಲಿ ಸಪೋಟ ಹಣ್ಣು ಅಂತಾರೆ. ನೆಕ್ಸ್ಟ್ 16 ಸೀತಾಫಲ್ಕು ಏನಂತಾರೆ ಅಂದ್ರೆ ಶರೀಫ ಅಂತ ಕರೀತಾರೆ. ನೆಕ್ಸ್ಟ್ ರಾಮಫಲಿಗೆ ರಾಮ್ಫಲ್ ಅಂತ ಹಿಂದಿಯಲ್ಲಿ ಕೂಡ ಅದೇ ರೀತಿ ಕರೀತಾರೆ. ನೆಕ್ಸ್ಟ್ ಇಲ್ಲಿ ಏನು ಮಾಡಿದ್ದಾರೆ ಅಂದ್ರೆ ಈ ಕಡೆ ತರಕಾರಿಗಳ ಹೆಸರುಗಳನ್ನ ಬರೆದಿದ್ದಾರೆ. ಅವುಗಳನ್ನು ಹಿಂದಿಯಲ್ಲಿ ಅನುವಾದ ಮಾಡಬೇಕು. 1ನೇದು ಆಲೂಗಡ್ಡೆ, ಆಲೂ, ಬದನೆಕಾಯಿ, ಬೆಂಗನ್, ಟೊಮೊಟೊ, ಟಮಾಟರ್, ಮೂಲಂಗಿ, ಮೂಲಿ, ಕ್ಯಾರೆಟ್, ಗಾಜರ್ ಅಂತ ಆಗುತ್ತೆ. ಹಾಗಲಕಾಯಿ
ಕರೇಲ, ನೆಕ್ಸ್ಟ್ ಸೋರೆಕಾಯಿ, ಲೌಕಿ, ನೆಕ್ಸ್ಟ್ ಗೆಡ್ಡೆಕೋಸು ಪೂಲ್ ಅಂತಾಗುತ್ತೆ. ನೆಕ್ಸ್ಟ್ ಹೂಕೋಸು ಪೂಲ್ ಗೋಬಿ ಅಂತಾಗುತ್ತೆ. ಸೊ ಎಲೆಕೋಸು ಪತ್ತಾ ಗೋಬಿ ಅಂತಾಗುತ್ತೆ. ನೆಕ್ಸ್ಟ್ 11 ಪುದೀನ ಸೊಪ್ಪಿಗೆ ಪುದೀನ ಅಂತ ಕರೀತಾರೆ. ನೆಕ್ಸ್ಟ್ 12 ಕೊತ್ತಂಬರಿ ಸೊಪ್ಪಿಗೆ ಧನಿಯಾಕಿ ಪತ್ತೆ ಅಂತಾರೆ. ನೆಕ್ಸ್ಟ್ 13 ಮೆಂತ್ಯ ಸೊಪ್ಪಿಗೆ ಕಸೂರಿ ಮೇಥಿ ಅಂತಾರೆ. ನೆಕ್ಸ್ಟ್ 14 ಸೌತೆಕಾಯಿಗೆ ಕೀರಾಣು ಅಂತಾರೆ, ಕಕ್ಕಡಿನು ಅಂತಾರೆ. ನೆಕ್ಸ್ಟ್ 15 ಶುಂಠಿಗೆ ಅದ್ರಕ್ ಅಂತಾರೆ. ನೆಕ್ಸ್ಟ್ 16 ಈರುಳ್ಳಿಗೆ ಪ್ಯಾಜ್ ಅಂತಾರೆ. ನೆಕ್ಸ್ಟ್ 17 ಬೆಳ್ಳುಳ್ಳಿ, ಇದಕ್ಕೆ ಲಹಸೂನ್ ಅಂತಾರೆ. ನೆಕ್ಸ್ಟ್ 18 ಹುಣಸೆಕಾಯಿಗೆ ಇಮ್ಲಿ ಅಂತಾರೆ. ನೆಕ್ಸ್ಟ್ 19 ಮೆಣಸಿನಕಾಯಿ, ಸೊ ಇದಕ್ಕೆ ಮಿರ್ಚಿ ಅಂತಾರೆ. ನೆಕ್ಸ್ಟ್ 20 ಹುರುಳೆಕಾಯಿಗೆ ಕುಲ್ತಿ ಅಂತ ಕರೀತಾರೆ. ಸೊ ಇಷ್ಟು ಇಲ್ಲಿ ಕನ್ನಡದಲ್ಲಿನ ಏನು ಶಬ್ದಗಳನ್ನು, ತರಕಾರಿಗಳನ್ನು ಅಥವಾ ಹಣ್ಣುಗಳನ್ನು ಹಿಂದಿಯಲ್ಲಿ ಅನುವಾದವನ್ನು ಮಾಡಬೇಕು. ನೆಕ್ಸ್ಟ್ ವಿಡಿಯೋ ಲೆಂತಿ ಆಗೋದ್ರಿಂದ ಸ್ವಲ್ಪ ಸ್ಪೀಡಾಗಿ ಹೋಗ್ತಾ ಇದ್ದೀನಿ. ಸೊ ಇಲ್ಲಿ ನೋಡ್ರಿ, ಕನ್ನಡಕ್ಕೆ ಅನುವಾದ ಮಾಡಿರಿ ಅಂತ ಹೇಳಿದರೆ, ಸೊ ಹಿಂದಿಯಲ್ಲಿ ವಾಕ್ಯಗಳನ್ನು ಕೊಟ್ಟಿದ್ದಾರೆ, ಅವುಗಳನ್ನ ಕನ್ನಡದಲ್ಲಿ ನಾವು ಅನುವಾದ ಮಾಡಬೇಕು. ನೆಕ್ಸ್ಟ್ ನೋಡ್ರಿ, ಒಂದನೇದೇನಿದೆ ಅಂದ್ರೆ ಮುಜೆ ಪೈಸಾ ಚಾಹಿಯೇ, ಸೊ ನನಗೆ ಹಣ ಬೇಕಾಗಿದೆ ಅಂತ ಅದು ಏನಾಗ್ತೈತಿ ಕನ್ನಡದಲ್ಲಿ ಅನುವಾದ ಆಗುತ್ತೆ. ನೆಕ್ಸ್ಟ್ ಪೇಡ್ ಪರ್ ಚಿಡಿಯಾ ಹೈ ಅಂದರೆ ಗಿಡದ ಮೇಲೆ ಗುಬ್ಬಚ್ಚಿ ಅಥವಾ ಗುಬ್ಬೆ ಇದೆ. ನೆಕ್ಸ್ಟ್ 3ನೇದು ಆಪ್ಕೋ ಕ್ಯಾ ಚಾಹಿಯೇ, ನನಗೆ ಏನೋ ಬೇಕಾಗಿದೆ ಅಂತಾಗುತ್ತೆ. ನೆಕ್ಸ್ಟ್ 4 ಲಡ್ಕೆ ಪಾಠಶಾಲೆ ಸೆ ಘರ್ ಆತೆ ಹೇ, ಸೊ ಹುಡುಗರು ಶಾಲೆಯಿಂದ ಮನೆಗೆ ಬರುತ್ತಾರೆ. ನೆಕ್ಸ್ಟ್ 5 ಮೈ ಬಾಜಾರ್ ಸೆ ತರಕಾರಿ ಲಾತಾ ಹೂँ, ಸೊ ನಾನು ಸಂತೆಯಿಂದ ತರಕಾರಿಯನ್ನು ತರುತ್ತೇನೆ. ನೆಕ್ಸ್ಟ್ 6 ಉಮಾ और रमा ರೇಡಿಯೋ ಪರ್ ಗಾತಿ ಹೈ, ಸೊ ಉಮಾ ಮತ್ತು ರಮಾ ರೇಡಿಯೋದಲ್ಲಿ ಹಾಡುತ್ತಾರೆ ಅಂತಾಗುತ್ತೆ. ನೆಕ್ಸ್ಟ್ 7 ಮೈ ಬಾಜಾರ್ ಮೇ ತರಕಾರಿ ಲಾತಾ ಹೂँ, ಅದೇ ಮತ್ತೆ ಪ್ರಶ್ನೆ ಸೇಮ್ ಕೊಟ್ಟಿದ್ದಾರೆ ಇಲ್ಲೇ. ಸೊ ನಾನು ಸಂತೆಯಿಂದ ತರಕಾರಿಯನ್ನು ತರುತ್ತೇನೆ. ನೆಕ್ಸ್ಟ್ 8 ಪಿತಾಜಿ ಪತ್ರ ಲಿಖ್ ರಹೆ ಹೈ, ಸೊ ಅಂತ ಇದೆ, ತಂದೆಯವರು ಪತ್ರವನ್ನು ಬರೆಯುತ್ತಿದ್ದಾರೆ ಅಂತಾಗುತ್ತೆ. ನೆಕ್ಸ್ಟ್ 9 ಗಾಯ್ ಪಾಣಿ ಪೀ ರಹಿ ಹೈ, ಸೊ ಆಕಳು ನೀರು ಕುಡಿಯುತ್ತಿದೆ ಅಂತಾಗುತ್ತೆ. ನೆಕ್ಸ್ಟ್ 10 ಬಚ್ಚಾ ಸೋ ರಹಾ ಹೈ, ಸೊ ಮಗು ಮಲಗುತ್ತಿದೆ ಅಂತ ಅನುವಾದ ಆಗುತ್ತೆ. ಸೊ ನೆಕ್ಸ್ಟ್ 11 ನೌಕರ್ ಘರ್ ಮೇ ಕಾಮ್ ಕರ್ ರಹಾ ಹೈ ಅಂತ ಇದೆ, ಸೊ ಸೇವಕಿಯು ಮನೆಯಲ್ಲಿ ಕೆಲಸ ಮಾಡುತ್ತಿದ್ದಳು ಅಂತಾಗುತ್ತೆ. ಸೊ ನೆಕ್ಸ್ಟ್ 12 ಹಮ್ ಕಲ್ ತಮಾಷಾ ದೇಖ್ನೆ ಗಯೇತಿ ಅಂತ ಇದೆ, ಗಯೇತಿ ಅಂತ ಇದೆ, ಸೊ ನಾವು ನಿನ್ನೆ ಚಮತ್ಕಾರ ನೋಡಲು ಹೋಗಿದ್ದೆವು ಅಂತಾಗುತ್ತೆ. ತಮಾಷೆ ನೋಡಲು ಹೋಗಿದ್ದೆವು ಅಂತಲೂ ಕೂಡ ಆಗುತ್ತೆ. ನೆಕ್ಸ್ಟ್ 13 ಮೈ ಡಾಕ್ ಘರ್ ಗಯಾತ, ಸೊ ನಾನು ಅಂಚೆ ಕಚೇರಿಗೆ ಹೋಗಿದ್ದೆ ಅಂತಾಗುತ್ತೆ. ನೆಕ್ಸ್ಟ್ 14 ಶುಭಲಕ್ಷ್ಮೀಜಿ ಸಭಾ ಮೇ ಗಾ ರಹಿ ಥಿ, ಸೊ ಸುಬ್ಬಲಕ್ಷ್ಮಿಯವರು ಸಭೆಯಲ್ಲಿ ಹಾಡನ್ನು ಹಾಡುತ್ತಿದ್ದಳು ಅಂತಾಗುತ್ತೆ. ನೆಕ್ಸ್ಟ್ ಲಾಸ್ಟು ರೇಲ್ ಗಾಡಿ ತೇಜಿ ಸೆ ಜಾ ರಹಿ ಥಿ, ಸೊ ರೈಲ್ವೆಯು ವೇಗವಾಗಿ ಹೋಗುತ್ತಿತ್ತು. ಸೊ ಹೀಗೆ ನಾವಿಲ್ಲಿ ಹಿಂದಿಯಲ್ಲಿ ಕೊಟ್ಟಂಥ ವಾಕ್ಯಗಳನ್ನು ನಮ್ಮ ಮಾತೃಭಾಷೆಯಲ್ಲಿ ಕನ್ನಡದಲ್ಲಿ ಅನುವಾದ ಮಾಡಬೇಕು. ನೆಕ್ಸ್ಟ್ ಹಿಂದಿಗೆ ಅನುವಾದ ಮಾಡಿರಿ ಅಂತ ಕೊಟ್ಟಿದ್ದಾರೆ. ಸೊ ಕನ್ನಡದಲ್ಲಿ ವಾಕ್ಯಗಳನ್ನು ಕೊಟ್ಟಿದ್ದಾರೆ, ಅವುಗಳನ್ನ ಈಗೇನು ಮಾಡಬೇಕು, ನಾವು ಹಿಂದಿಗೆ ಅನುವಾದವನ್ನು ಮಾಡಬೇಕು. ಸೊ ಒಂದನೇದೇನಿದೆ ಅಂದ್ರೆ ನೀನು ಯಾರು, ಆಪ್ ಕೌನ್ ಹೈ ಅಂತ ಆಗುತ್ತೆ. ನೆಕ್ಸ್ಟ್ 2ನೇದು ನಾವು ವಿದ್ಯಾರ್ಥಿಗಳು, ಹಮ್ ಛಾತ್ರ ಹೈ ಅಂತ ಆಗುತ್ತೆ. 3ನೇದು ನಾನು ಬರುತ್ತೇನೆ, ಸೊ ನಾನು ಬರೆಯುತ್ತೇನೆ, ಮೈ ಲಿಖತಾ ಹೂँ ಅಂತಾಗುತ್ತೆ. ಸೊ 4 ನಾನು ಹಳ್ಳಿಗೆ ಹೋಗುತ್ತೇನೆ, ಮೈ ಗಾಂವ್ ಜಾವುಂಗ ಅಂತಾಗುತ್ತೆ. ನೆಕ್ಸ್ಟ್ 5 ಜಾನಕಿ ಮತ್ತು ಕಮಲ ಹಾಡುತ್ತಾರೆ, ಸೊ ಜಾನಕಿ ಅವರು ಕಮಲ ಗಾತೆ ಹೈ ಅಂತಾಗುತ್ತೆ. ನೆಕ್ಸ್ಟ್ 6 ಇದು ಗೋಪಾಲನ ಮನೆ, ಸೊ ಇದು ಹಿಂದಿಯಲ್ಲಿ ಎ ಗೋಪಾಲ್ ಕಾ ಘರ್ ಅಂತಾಗುತ್ತೆ. ಸೊ 7 ಅವನಿಗೆ ಹಣ್ಣು ಕೊಡಿ, ಸೊ ಉಸೆ ಫಲ್ ದೋ ಅಂತಾಗುತ್ತೆ. 8 ನಿಮಗಾಗಿ ಪುಸ್ತಕ ತರುತ್ತೇನೆ, ಮೈ ತುಮ್ಹಾರೆ ಲಿಯೆ ಎ ಕಿತಾಬ್ ಲಾವುಂಗ ಅಂತಾಗುತ್ತೆ. ನೆಕ್ಸ್ಟ್ 9 ಅವರಿಗೆ ಔಷಧ ಕೊಡಿ, ಸೊ ಉನ್ಹೆ ದವಾ ದೋ ಅಂತಾಗುತ್ತೆ. ನೆಕ್ಸ್ಟ್ 10 ನಾನು ಮನೆಗೆ ಹೋಗುತ್ತೇನೆ ಅಂತ ಇದೆ, ಸೊ ಇದನ್ನು ಹಿಂದಿಯಲ್ಲಿ ಮೈ ಘರ್ ಜಾವುಂಗ ಅಂತಾಗುತ್ತೆ. ನೆಕ್ಸ್ಟ್ 11 ಹುಡುಗರು ಮೈದಾನದಲ್ಲಿ ಆಡುತ್ತಾರೆ ಅಂತ ಇದೆ, ಸೊ ಲಡ್ಕೆ ಮೈದಾನ ಪರ್ ಕೇಲ್ತೆ ಹೈ ಅಂತಾಗುತ್ತೆ. ನೆಕ್ಸ್ಟ್ 12 ರೈಲು ಮೈಸೂರಿಗೆ ಹೋಗುತ್ತದೆ ಅಂತ ಇದೆ, ಸೊ ಇಲ್ಲಿ ರೇಲ್ ಗಾಡಿ ಮೈಸೂರು ತಕ್ ಜಾತಿ ಹೈ ಅಂತಾಗುತ್ತೆ. ನೆಕ್ಸ್ಟ್ 13 ಪ್ರಧಾನಮಂತ್ರಿಯವರು ಭಾಷಣ ಮಾಡುತ್ತಿದ್ದಾರೆ ಅಂತ ಇದೆ, ಪ್ರಧಾನಮಂತ್ರಿ ಭಾಷಣ್ ದೇ ರಹೆ ಹೈ, ಇನ್ನೂ ಮಾಡ್ತಾ ಇದ್ದಾರೆ, ಅದಕ್ಕೆ ದೇ ರಹೆ ಹೈ ಅಂತಾಗುತ್ತೆ. ನೆಕ್ಸ್ಟ್ 14 ಹಸುಗಳು ಹುಲ್ಲು ಮೇಯುತ್ತಿವೆ ಅಂತ ಇದೆ, ಸೊ ಇಲ್ಲಿ ಇದನ್ನು ಹಿಂದಿಯಲ್ಲಿ ಬರೆದಾಗ ಗಾಯೆ ಘಾಸ್ ಚರ್ ರಹಿ ಹೈ ಅಂತಾಗುತ್ತೆ. ನೆಕ್ಸ್ಟ್ 15 ನಾಳೆ ಶಾಲೆಗೆ ರಜೆ ಇರುತ್ತದೆ ಅಂತ ಇದೆ, ಸೊ ಇದನ್ನು ಹಿಂದಿಯಲ್ಲಿ ಬರೆದಾಗ ಕಲ್ ಸ್ಕೂಲ್
ಕಿ ಚುಟ್ಟಿ ಹೈ ಅಂತ ಆಗುತ್ತೆ. ಸೊ ಹೀಗೆ ಇಲ್ಲೇ ನಾವು ಹಿಂದಿಗೆ ಕನ್ನಡದ ವಾಕ್ಯಗಳನ್ನು ಏನು ಮಾಡಬೇಕು, ಅನುವಾದ ಮಾಡಬೇಕು ಅಂತ ಇದೆ. ಸೊ ನೆಕ್ಸ್ಟ್ ಇಲ್ಲಿ ನೋಡ್ರಿ, ಮತ್ತೆ ಗತಿವಿಧಿ 3ರಲ್ಲಿ ಹಿಂದಿ ಮೇ ಅನುವಾದ ಕೀಜಿಯೆ ಅಂತ ಇದೆ. ಸೊ ಕನ್ನಡದಲ್ಲಿ ವಾಕ್ಯಗಳನ್ನ ಕೊಟ್ಟಿದ್ದಾರೆ. ಸೊ ಅದನ್ನು ಏನು ಮಾಡಬೇಕು, ಹಿಂದಿಯಲ್ಲಿ ಅನುವಾದ ಮಾಡಿ ಅಂತ ಇದ್ದಾರೆ. ಸೊ ಇಲ್ಲಿ ನೋಡ್ರಿ, ಭಾರತ ನಮ್ಮ ದೇಶ, ದೆಹಲಿ ಇದರ ರಾಜಧಾನಿಯಾಗಿದೆ. ಈ ವಿಶಾಲ ನಗರದಲ್ಲಿ ನಾವು ಪುರಾತನ ಮತ್ತು ಆಧುನಿಕ ಸಂಸ್ಕೃತಿಯನ್ನು ಕಾಣುತ್ತೇವೆ ಅಂತ ಕನ್ನಡದಲ್ಲಿದೆ. ಸೊ ಇದನ್ನು ಹಿಂದಿಯಲ್ಲಿ ಬರೆದಾಗ, ಭಾರತ್ ಹಮಾರಾ ದೇಶ ಹೈ, ದಿಲ್ಲಿ ಉಸ್ಕಿ ರಾಜಧಾನಿ ಹೈ, ಇಸ್ ವಿಶಾಲ ಶಹರ್ ಮೇ ಹಮೇ ಪ್ರಾಚೀನ और ಆಧುನಿಕ ಸಂಸ್ಕೃತಿ ದೇಖನೆ ಕೋ ಮಿಲ್ತಿ ಹೈ ಅಂತ ಆಗುತ್ತೆ. ಸೊ ಎರಡನೇದು ಕನ್ನಡದಲ್ಲಿ ನಾವು ಓದಲ್ಲ, ಸೊ ಡೈರೆಕ್ಟಾಗಿ ಹಿಂದಿಯಲ್ಲೇ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಇಲ್ಲಿ ನೋಡ್ರಿ, ರಾಜು ನೋಡೋಣ. ಸೊ ರಾಜು 4ನೇ ತರಗತಿ ಓದುತ್ತಿದ್ದಾನೆ. ಅವನು ತುಂಬ ಬುದ್ಧಿವಂತ ಮತ್ತು ಸಾಹಸಿ ಹುಡುಗನಾಗಿದ್ದಾನು ಅಂತ ಇದೆ. ಸೊ ಇದನ್ನು ಹಿಂದಿಯಲ್ಲಿ ಅನುವಾದ ಮಾಡಿದಾಗ, ರಾಜು ಕಕ್ಷಾ 4 में पढ़ता है, वह बहुत ಬುದ್ಧಿಮಾನ್ और ಸಾಹಸಿ ಲಡ್ಕಾ ಹೈ ಅಂತ ಆಗುತ್ತೆ. ನೆಕ್ಸ್ಟ್ 3, ಕಾಡಿನಲ್ಲಿ ಒಂದು ಅರಳಿ ಮರವಿತ್ತು, ಆ ಮರದಲ್ಲಿ ಹಲವಾರು ಪಾರಿವಾಳಗಳು ವಾಸಿಸುತ್ತಿದ್ದವು ಅಂತ ಇದೆ. ಸೊ ಇದನ್ನು ಹಿಂದಿಯಲ್ಲಿ ಅನುವಾದ ಮಾಡಿದಾಗ, ಜಂಗಲ್ ಮೇ ಏಕ್ ಪೀಪಲ್ ಪೇಡ್ ತಾ ಜಹಾಂ ಬಹುತ್ ಸಾರೆ ಕಬೂತರ್ ರಹತೆ ತೇ ಅಂತ ಆಗುತ್ತೆ. ನೆಕ್ಸ್ಟ್ 4, ಬಸವಣ್ಣ ಕರ್ನಾಟಕದ ಸಂತ ಶರಣರಲ್ಲಿ ಪ್ರಮುಖರು, ಇವರು ವಚನ ಸಾಹಿತ್ಯಕ್ಕೆ ಬಹಳ ಕೊಡುಗೆ ನೀಡಿದ್ದಾರೆ ಅಂತ ಇದೆ. ಸೊ ಇದನ್ನು ಅನುವಾದ ಮಾಡಿದಾಗ, ಬಸವಣ್ಣ कर्नाटक प्रमुख संतों में से एक है जिन्होंने वचन साहित्य में बहुत ಯೋಗದಾನ ದಿಯಾ ಹೇ ಎಂಬುದು ಅನುವಾದವಾಗುತ್ತೆ. ನೆಕ್ಸ್ಟ್ ಕೊನೆಯದು ಇಲ್ಲಿ ನೋಡ್ರಿ, ಒಂದು ಊರಿನಲ್ಲಿ ಒಬ್ಬ ರಾಜನಿದ್ದನು, ಅವನು ತುಂಬ ದಯಾಳುವಾಗಿದ್ದನು, ಎಲ್ಲ ಪ್ರಜೆಗಳು ಅವರನ್ನು ತುಂಬ ಗೌರವಿಸುತ್ತಿದ್ದರು ಅಂತ ಇದೆ. ಸೊ ಇದರ ಹಿಂದಿ ಅನುವಾದ, ಏಕ್ ನಗರ್ ಮೇ ಏಕ್ ರಾಜಾ ತಾ जो बहुत दयालु था और सभी नागरिक उसको बहुत सम्मान करते थे ಎಂಬುದು ಇದರ ಸರಿಯಾದಂಥ ಏನು ಅನುವಾದ ಆಗುತ್ತೆ. ಸೊ ಇಷ್ಟು ಗತಿವಿಧಿ 4ರಲ್ಲಿ ಏನು ಕನ್ನಡದಲ್ಲಿ ವಾಕ್ಯಗಳನ್ನ ಹಿಂದಿಗೆ ಅನುವಾದ ಮಾಡಬೇಕು. ನೆಕ್ಸ್ಟ್ ಸರಳ ರಚನಾವಂಕ ಅನುವಾದ ಕರ್ತೆ ಹುಯೆ ಅಂತ ಇದೆ. ಸೊ ಇಲ್ಲಿ ಲೋಮ್ಡಿ ಅವ್ರ ಅಂಗೂರ್ ಅಂತ ಒಂದು ಕತೆ ಇದೆ. ಸೊ ಆ ಕಥೆಯನ್ನು ಏನು ಮಾಡಬೇಕು, ನಾವು ಹಿಂದಿಯಲ್ಲಿ ಅನುವಾದ ಮಾಡಿರಿ ಅಂತ ಹೇಳಿದ್ದಾರೆ. ಸೊ ಈ ಒಂದು ಕಥೆಯನ್ನು ನಾವು ಹಿಂದಿಯಲ್ಲಿ ಅನುವಾದ ಮಾಡಿದಾಗ, ಸೊ ಇದನ್ನು ನಾನೇನು ಮಾಡಲ್ಲ ಅಂದ್ರೆ ಹಿಂದಿಯಲ್ಲಿ ಓದೋಕ್ಕೆ ಹೋಗಲ್ಲ. ಸೊ ಡೈರೆಕ್ಟಾಗಿ ಕನ್ನಡದಲ್ಲೇ ಅನುವಾದ ಮಾಡಿದ್ದನ್ನು ಇಲ್ಲಿ ನಾನು ನಿಮಗಾಗಿ ಓದ್ತಾ ಇದ್ದೀನಿ. ನೋಡಿರಿ, ಒಂದು ದಿನ ಒಂದು ನರಿಗೆ ಬಹಳಷ್ಟು ಹಸಿವಾಗಿತ್ತು. ಆಹಾರವನ್ನು ಹುಡುಕಲು ಅಲ್ಲಿ ಇಲ್ಲಿ ತಿರುಗಾಡಿತು. ಕೊನೆಗೆ ಅದು ಒಂದು ದ್ರಾಕ್ಷಿ ಹಣ್ಣಿನ ಗಿಡವನ್ನು ತಲುಪಿತು. ಅದು ದ್ರಾಕ್ಷಿಯ ಗುಚ್ಛವನ್ನು ನೋಡಿತು, ಆದರೆ ದ್ರಾಕ್ಷಿ ಗುಚ್ಛ ಬಹಳಷ್ಟು ಎತ್ತರದಲ್ಲಿತ್ತು. ಹಣ್ಣುಗಳನ್ನು ಪಡೆದುಕೊಳ್ಳಲು ಜಿಗಿದು ಜಿಗಿದು ಸುಸ್ತಾಯಿತು. ನರಿಗೆ ಕೊನೆಗೆ ಹೇಳಿತು, ಈ ದ್ರಾಕ್ಷಿ ಹಣ್ಣುಗಳು ಹುಳಿಯಾಗಿವೆ, ಆದ್ದರಿಂದ ನನಗೆ ಅವು ಬೇಡ ಅಂತ ಕಟ. ಸೊ ಅದು ಹೇಳಿತು. ಸೊ ಇಷ್ಟು ಏನಪ್ಪ ಅಂದ್ರೆ ಇಲ್ಲಿ ಕೊಟ್ಟಂಥ ಕಹಾಣಿಯನ್ನು ಯಾವುದು ಲೋಮ್ಡಿ ಅವರ ಅಂಗೂರ್ ಕಥೆಯಲ್ಲಿ ಬರುವಂಥ ಕಥೆಯ ಅನುವಾದವನ್ನು ನಾನಿಲ್ಲಿ ಕನ್ನಡದಲ್ಲಿ ಮಾಡಿದ್ದೀನಿ. ಸೊ ನೆಕ್ಸ್ಟ್ ಇಷ್ಟು ಈ ಒಂದು ಶೈಕ್ಷಣಿಕ ಪ್ರತಿಫಲದಲ್ಲಿ ಬರುವಂಥ ಚಟುವಟಿಕೆಗಳು. ಸೊ ಈ ಒಂದು ಚಟುವಟಿಕೆಗಳಲ್ಲಿ ಬರುವಂಥ ಎಲ್ಲ ಚಟುವಟಿಕೆಗಳನ್ನು, ಸೊ ಈ ಒಂದು ಶೈಕ್ಷಣಿಕ ಪ್ರತಿಫಲದಲ್ಲಿ ಬರುವಂಥ ಎಲ್ಲ ಚಟುವಟಿಕೆಗಳನ್ನು ನಾನು ವಿವರವಾಗಿ ನೀಡಿದ್ದೀನಿ. ಸೊ ತಮಗೆ ಈ ಒಂದು ವಿಡಿಯೋ ಇಷ್ಟವಾಗಿದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಅದೇ ರೀತಿ ಪಕ್ಕದಲ್ಲಿರುವಂಥ ಬೆಲ್ ಬಟನ್ ಹೊಡೆದ್ರ ಮೂಲಕ ತಾವೆಲ್ಲರೂ ನನ್ನ ಮುಂದಿನ ವಿಡಿಯೋಗಳನ್ನು ಕೂಡ, ಅದೇ ರೀತಿ ನನ್ನ ಹಿಂದಿನ ವಿಡಿಯೋಗಳನ್ನು ಕೂಡ ನೀವು ವೀಕ್ಷಣೆ ಮಾಡಿ ಅಂತ ಹೇಳ್ತಾ, ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಥ್ಯಾಂಕ್ ಯು.